ಒಂದು ಯೋಗ ನನ್ನ ಜೀವನದಲ್ಲಿ ಒದಗಿದ್ದಂದರೆ ಬಹಳ ಅದ್ಭುತವಾದದ್ದು. ಅದು ಯಾರಿಗಾದರೂ ಸಿಗ್ಬೋದು ಸಿಗೋದಿಲ್ವೋ ಗೊತ್ತಿಲ್ಲ, ಆದರೆ ನನಗೆ ಸಿಕ್ಕಿದ್ದು ಮಾತ್ರ ನಾನು ಈವಾಗಲೂ ಅದನ್ನು ನೆನ್ಪು ಮಾಡ್ಕೊಳ್ತೇನೆ. ಬಹಳ ಒಂದಿಷ್ಟು ಖುಷಿಯ ಕ್ಷಣಗಳು ಅಂತಲೇ ಹೇಳ್ಬೋದು. ಏನಂದರೆ ನನ್ನ ತಂದೆ ಒಂದು ಸಡನ್ನ ತಮ್ಮ ಮರಣವನ್ನು ಸಂಭವಿಸಿದರು. ಹಾರ್ಟ್ ಫೇಲ್ ಆಯಿತು. 6 ಗಂಟೆಗೆ ನನ್ನ ಹತ್ರ ಮಾತಾಡಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಮಾತಾಡಿದವರು 8 ಗಂಟೆಗಿಲ್ಲ. ಅವರದ್ದು ನಾವು ಏನು ಕೂಡ ಚಾಕರಿ ಮಾಡಿಕೊಡ್ಲಿಕ್ಕೆ ಆಗಲೇ ಇಲ್ಲ. ಈ ಯೋಗ ಇಲ್ದಿದ್ದಾಗ ಆಯ್ತಲ್ಲ. ಯಾಕಂದರೆ ಮಕ್ಕಳಾಗಿ ಒಂದಿಷ್ಟು ಋಣ ತೀರಿಸುವಂಥದ್ದು ಅಲ್ಲೇ ನಮ್ಮ ತಂದೆ ತಾಯಿಯ ಚಾಕರಿ ಮಾಡುವಂಥದ್ದು. ಆ ಯೋಗ ಇಲ್ಲ ಆಯಿತು ಅಂತ ನನಗೆ ತುಂಬ ಬೇಜಾರಾಯಿತು. ಆದರೆ ಆ ಬೇಜಾರು ನನಗೆ ಇಲ್ಲಿ ಪರಿಪೂರ್ಣತೆಯಾಗಿದೆ. ನನ್ನ ಅಜ್ಜಯ್ಯ ಅಂದರೆ ನನ್ನ ಗಂಡನ ಅಜ್ಜಯ್ಯ ಗಣಪಯ್ಯ ಬಾಯರಿಗೆ ಸುಮಾರು ಒಂದು 91-92 ವರ್ಷ. ಆಗ ಕರನ್ನ ಹಿಡ್ಕೊಂಡು ಎಳಿಲಿಕ್ಕೆ ಹೋದವರು ಬಿದ್ದವರು ಅಷ್ಟೇ. ಬಿದ್ದ ಮೇಲೆ ತುಂಬ ಡಲ್ಲ ಅಂತ ಹೋದರು. ಅವರು ನಡಿಲಿಕ್ಕೆ ಆಗ್ತಿರಲಿಲ್ಲ, ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆವಾಗೆಲ್ಲ ಅವರಿಗೆ ನಾನು ಆಧಾರವಾಗಿ ಹೋಗ್ತಾಯಿದ್ದೆ. ಅವರನ್ನು ಕೂರಿಸಿದ್ದೀನಿ, ಸ್ನಾನ ಮಾಡಿಸಿದ್ದೇನೆ. ಅವರು ಎಲ್ಲೂ ಹೊರಗಡೆ ಹೋದವಾಗ ಮಲ ಮೂತ್ರ ಮಾಡಿದವಾಗ ಅದನ್ನು ತೊಳೆಯೋದಿರಲಿ ಮಾಡೋದಿರಲಿ ಅದೆಲ್ಲವನ್ನು ಮಾಡಿದ್ದೇನೆ. ಊಟ ಮಾಡಿಸ್ತಾ ಇದ್ದೆ ಅವರಿಗೆ ಒಂದು ಚಮಚದಲ್ಲಿ. ಭಾಳ ಖುಷಿ, ಎಲ್ಲೂ ಕೂಡ ಬೇಜಾರಿಲ್ಲ. ಏನೋ ಒಂಥರದಲ್ಲಿ ದೇವರು ನನಗೆ ಹೇಸಿಗೆ ಅನ್ನೋದನ್ನು ಕೊಡಲಿಲ್ಲ. ಅದು ನನ್ನ ಪುಣ್ಯ. ಯಾಕಂದರೆ ಹೇಸಿಗೆ ಕೊಟ್ಟಿದ್ದರೆ ಮಾಡಲಿಕ್ಕೂ ಕಷ್ಟ ಆಗ್ತಾ ಇತ್ತ ಏನೋ, ಅದು ಕೊಡಲಿಲ್ಲ. ಬಹಳ ಖುಷಿಯಲ್ಲಿ ಮಾಡಿದೆ. ಕೊನೆಯದಾಗಿ ನಾವು ಸರ್ಜನ್ ಆಸ್ಪತ್ರೆಗೆ ಸೇರಿಸಿದಾಗ ಆ ದಿನವೂ ಕೂಡ ಮಧ್ಯಾಹ್ನ ನಾನು ಅವರಿಗೆ ಊಟ ಮಾಡಿಸಿ ಬಂದಿದ್ದೆ. ಸಂಜೆ ಆಗೋತ್ತಿಗೆ BP ಲೋ ಆಯ್ತಂದರು. ಹೋಗಿದೆ. ಕೊನೆಯ ಗಳಿಗೆಯಲ್ಲಿ ಅವರ ಕಣ್ಣು ನೋಡುವಷ್ಟೇ ನಮಗೆ ಸಿಕ್ಕಿದ್ಬಿಟ್ರೆ ಮತ್ತೇನೂ ಇಲ್ಲ. ಅಂತೂ ಒಂದಿಷ್ಟು ಖುಷಿ ಇದೆ, ನಾನು ಅವರದ್ದೊಂದು ಚಾಕರಿ ಮಾಡಿದ್ದೇನೆ ಅಂತೇಳಿ ಹೇಳಿ. ಹಾಗೆ ನನ್ನ ಅತ್ತೆ ಒಂದು ಸಲ ಕಾಲು ಕಟ್ ಮಾಡಿಕೊಂಡಾಗ ಅವರ ಕಾಲಿನ ನರ ಕಟ್ಟಾದಾಗ ಅವರ ಕಾಲು ಸಿಮೆಂಟ್ ಬ್ಯಾಂಡೇಜ್ ಮಾಡಿದರು. 1-1.5 ತಿಂಗಳು ನಡೀಲಿಕ್ಕಿಲ್ಲ ಅಂತ. ಆಗಲೂ ಕೂಡ ಅವರು ಚಾಕರಿ ಮಾಡಲಿಕ್ಕೆ ಸಿಕ್ತು. ಭಾಳ ಖುಷಿ. ಅವರದ್ದೇನು ಮಲ ಮೂತ್ರ ಎಲ್ಲ ತೆಗೆದಿರುವಂಥದ್ದು ಕೂಡ ನಾನೇ. ಅದು ಭಾಳ ಖುಷಿಯಲ್ಲಿ ಹೇಳ್ಕೊಳ್ತೇನೆ. ಯಾಕಂದರೆ ನನ್ನ ಮಗ ಹುಟ್ಟಿದಾಗ ನಾನು ಅವನ ಯೋಗಕ್ಷೇಮ ನೋಡ್ಕೊಂಡಿದ್ದೇನೆ, ಆ ಮಲ ಮೂತ್ರ ತೆಗೆದಿದ್ದೇನೆ. ಅದೇ ಥರ ನನ್ನ ಅಜ್ಜೆಯನ್ನು ಮಾಡಿದೆ. ತದನಂತರದಲ್ಲಿ ನನಗೆ ಮಾವಂದು ಸಿಕ್ಕಿದ್ದು ಕೇವಲ ಒಂದು 10 ದಿನ. ಭಾಳ ಬೇಜಾರು ಅನ್ನಿಸ್ತದೆ. ಹುಷಾರಿದ್ದವರು ಸಡನ್ನಾಗಿ ಹೋಗಿದ್ದು. ಪಾಪ ಅವರಿಗೆ ಅಸ್ತಮದ ಒಂದು ಕಾಯಿಲೆ ಇತ್ತು. ಅದರ ಜೊತೆ ಒಂಚೂರು ಕ್ಯಾನ್ಸರ್ ಕೂಡ ಇತ್ತು. ಆ ಕ್ಯಾನ್ಸರ್ ಒಳಗಿಂದ ಜಾಸ್ತಿ ಆಗಿರಬಹುದು. ಯಾಕಂದರೆ ಅಸ್ತಮ ಇರುವುದರಿಂದ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಭಾಳ ಕಷ್ಟ ಆಗ್ತಾಯಿತ್ತು. ಇದೆಲ್ಲದರ ಮಧ್ಯೆ ಅವರಿದ್ದದ್ದು ಮನೆಯಲ್ಲಿ. ಆ ಅಸ್ತಮದವರಿಗೆ ನೀರು ಆಗ್ತಾ ಇರಲಿಲ್ಲ. ಸ್ನಾನ ಮಾಡಬೇಕು ಅಂತ ಹೋದವರಿಗೆ ನೀರು ನೋಡಿದ ತಕ್ಷಣ ಅವರಿಗೆ ಒಂದು ಉಪ್ಸ ಅನ್ನೋದು ಜಾಸ್ತಿ ಆಗ್ತಾಯಿತ್ತು. ಆಗ ಮನೆ ಒಳಗೆ ಕೂರಿಸಿ ನೀರನ್ನು ತಂದು ಅವರ ಮೈಯನ್ನು ನಾನು ಉಜ್ಜುತ್ತಾ ಇದ್ದೆ, ತೊಳಿತಾ ಇದ್ದೆ, ಅವೆಲ್ಲ ಮಾಡ್ತಾಯಿದ್ದೆ. ಇದು ನಾನು ಮಾಡಿದ ಒಂದು ಉಪಯೋಗ ಏನಂತ ಹೇಳಿದರೆ, ನನ್ನ ಮಗ ನೋಡ್ತಾ ಇದ್ದ ಸಣ್ಣಗಳಿಂದ. ನಿಜವಾಗಿ ಹೇಳಬೇಕಂದ್ರೆ ನಮ್ಮದು 4 ತಲೆ. ಅಂದರೆ ಅಜ್ಜಯ್ಯ, ಮಗ, ಮೊಮ್ಮಗ, ಮರಿಮೊಮ್ಮಗ. ನನ್ನ ಮಗ ಹುಟ್ಟಿದಾಗ ಗಣಪಯ್ಯ ಬಾಯಿ ಚಿನ್ನದ ಹಣತಿಗೆಯಲ್ಲಿ ಅವನ ಮುಖವನ್ನು ನೋಡಿದ್ದು. ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಅದೊಂದಿದೆ, ಬ್ರಾಹ್ಮಣ ವರ್ಗದಲ್ಲಿ ಇರುವಂಥದ್ದು ಅದು. ಏಕೆಂದರೆ 4 ತಲೆಮಾರು ಅನ್ನೋದು ಬಹಳ ಅಪರೂಪ. ಆ ಬಹಳ ಅಪರೂಪದ ಒಂದು ಕಾರ್ಯಕ್ರಮವನ್ನು ಈ ಥರದಲ್ಲಿ ಸಂಭ್ರಮದಲ್ಲಿ ಆಚರಿಸ್ಕೊಳ್ತಾ ಇದ್ದಾರೆ. ಅದು ಥರದಲ್ಲಿ ನನ್ನ ಮಗ ಹುಟ್ಟಿದಾಗ ಇತ್ತು. ನಾನು ಅಜ್ಜಯ್ಯನ ಚಾಕರಿ ಮಾಡಿದ್ದೆ ನೋಡಿದ್ದಾನೆ ನನ್ನ ಮಗ, ನನ್ನ ಅತ್ತೆಯ ಚಾಕರಿ ಮಾಡಿದ್ದನ್ನು ನೋಡಿದ್ದಾನೆ. ಆಗ ನನ್ನ ಮಾವ ಒಂದು ಸ್ವಲ್ಪ ಹುಷಾರಿಲ್ಲದಾಗ ನನ್ನ ಮಗ ಆ ಚಾಕರಿ ಮಾಡ್ತಾ ಇದ್ದ. ನಮ್ಮ ಮಾವನ ಬೆಡ್ಶೀಟನ್ನು ಚೊಕ್ಕ ಮಾಡುವಂಥದ್ದು, ಅವರನ್ನು ಮಲಸುವಂಥದ್ದು. ಅವರು ಆ ಕ್ಯಾನ್ಸರ್ ಅನ್ನುವಂಥದ್ದು ಒಳಗಿಂದ ಕೊಳಿತಾ ಬಂದಾಗ ಹೊರಗಿಂದ ಬೆವರು ಕೂಡ ವಾಸನೆ ಬರ್ತಾ ಇತ್ತು. ಸಿಕ್ಕಾಪಟ್ಟೆ ಬೆವರು ವಾಸನೆ ಇರಲಿಕ್ಕಾಗ್ತಾ ಇತ್ತು. ಒಂದು ಸಲ ಅಂತೂ ನನ್ನ ಮಗ ಊಟ ಮಾಡಿದವನು ಅವನ ಅಜ್ಜಯ್ಯ ಅಂದರೆ ನನ್ನ ಮಾವನ್ನ ಎತ್ತಿ ಕೂಳಿಸಿ ಅಷ್ಟು ಮಾಡಿದ್ದಾನೆ. ಅಷ್ಟರೊಳಗೆ ಆ ಬೆವರು ವಾಸನೆ ಅವನಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಆಗ ಅಮ್ಮ ಬಾ ಅಂತೇಳಿ ಹೇಳಿ ನನ್ನನ್ನು ಅಜ್ಜಯ್ಯನ ಬೆನ್ನನ್ನು ನನ್ನ ಕೈಗೆ ಕೊಟ್ಟು ಸೀದಾ ಬಚ್ಚಲ ಮನೆಗೆ ಹೋದರೆ ಗೊತ್ತಾಗ್ತದೆ ಅಂತ ಸೀದಾ ಬಾವಿ ಕಟ್ಟೆ ಅಂದರೆ ಹೊರಗೆ ಸ್ವಲ್ಪ ದೂರ ಹೋಗಿ ವಾಂತಿ ಮಾಡಿ ಬಂದಾನೆ. ಯಾಕಂದರೆ ಆ ವಾಸನೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಅಂಥದ್ರಲ್ಲೂ ಕೂಡ ವಾಂತಿ ಮಾಡಿ ಬಂದವರು ಮತ್ತೆ ತಿರ್ಗಿ ಅಜ್ಜಯ್ಯನ ಹಿಡ್ಕೊಂಡು ಅವರಿಗೆ ಊಟ ಮಾಡಿಸ್ಲಿಕ್ಕೆ ನನಗೆ ಸಹಾಯ ಮಾಡ್ತಾಯಿದ್ದ. ಇದು ಯಾಕೆ ಅಂತ ಹೇಳಿದರೆ, ನಾನು ಮಾಡಿದ ಒಂದಿಷ್ಟು ಕೆಲಸ
ಏನಿದೆ, ಸೇವೆ ಏನಿದೆ, ಅದು ನನ್ನ ಮಗ ಮಾಡುವಂತೆ ಆಯ್ತು ಏನು ಅಂತೇಳಿ ನನಗೆ ಅನಿಸ್ತದೆ. ನಾನು ಮನೆಯಲ್ಲಿ ಇರ್ತಾ ಇರಲಿಲ್ಲ, ಒಂದಿಷ್ಟು ಕಾರ್ಯಕ್ರಮಗಳ ಓಡಾಟ, ಕೆಲಸ, ಆ ಎಲ್ಲ ಓಡಾಟದ ಮಧ್ಯೆ ನನ್ನ ಮಗ ಹಳೆಯವರನ್ನು, ಹಿರಿಯರನ್ನು ಏನಿದೆ, ಅಜ್ಜಗೆ ಇರ್ಬೋದು, ಅತ್ತೆ ಇರ್ಬೋದು, ಅವರನ್ನೆಲ್ಲ ಕಾಣ್ಕೊತಾ ಇದ್ದಾನೆ. ನನಗೆ ಬಹಳ ಖುಷಿ. ನನ್ನ ಮಗನಿಗೂ ಆ ಒಂದು ಸೇವೆ ಮಾಡಬೇಕು ಅನ್ನುವಂತಹ ಮನೋಭಾವ ಏನಿದೆ ಅದು ಬಂತಲ್ಲ, ಅದು ಬಹಳ ಖುಷಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗನ್ನಿಸಿದ್ದು, ನಾನು ಓದಿದ ಒಂದು ಮನೋವಿಜ್ಞಾನದ ಒಂದು ಅರಿವಿನ ಮೂಲಕ ಹೇಳುವಂಥದ್ದು, ನಾವು ಏನು ನಮ್ಮ ಹಿರಿಯರನ್ನು ಸೇವೆ ಮಾಡ್ತೇವಲ್ಲ, ಅದು ನಮಗೆ ಸಿಕ್ಕಂಥ ಒಂದು ಪುಣ್ಯವಾದ ಕೆಲಸ. ದೇವರನ್ನು ನಮಗೆ ಹೋಗಿ ಪೂಜೆ ಮಾಡಲಿಕ್ಕಾಗೋದಿಲ್ಲ, ಆದರೆ ಹಿರಿಯರ ಒಂದು ಸೇವೆ ಮಾಡೋದು ಎಷ್ಟೋ ದೇವರ ಪೂಜೆ ಮಾಡಿದಷ್ಟು ಪುಣ್ಯ ಸಿಗ್ತದೆ. ನಾವು ನಮ್ಮದು ಎಷ್ಟೋ ಒಂದು ಹಿಂದಿನ ಜನ್ಮ ಇರ್ಬೋದು, ಆ ಹಿಂದಿನ ಜನ್ಮದ ಒಂದಿಷ್ಟು ಪಾಪದ ಫಲ ಏನಿದೆ, ನಾವು ಮಾಡಿದ ಒಂದು ಕೆಟ್ಟ ಕೆಲಸದ ಫಲ ಇದೆಯಲ್ಲ, ಅದು ನಮ್ಮ ಈಗಿನ ಹಿರಿಯರ ಸೇವೆ ಮಾಡುವುದರಿಂದ ನಾವು ತೊಳ್ಕೊಳ್ಳಬಹುದು ಎನ್ನುವಂಥದ್ದು ನಾನು ಮನೋವಿಜ್ಞಾನದಲ್ಲಿ ಓದಿದ ಒಂದಿಷ್ಟು ಅರಿವು ಅಷ್ಟೇ. ಅದು ಮುಂದೆ ಬೇರೆ ಬೇರೆ ಭಾವನೆಗಳು ಭಾಳಷ್ಟು ಇರಬಹುದು, ಯಾಕಂದರೆ ಅವರವರ ಭಾವಕ್ಕೆ ಅವರವರ ಮಾತುಗಳು ಅಂತಲೂ ಹೇಳ್ತಾರೆ. ಹಾಗಾಗಿ ಇದಿಷ್ಟೇ ಹೇಳ್ತೇನೆ. ಮುಂದಿನ ಕೂಡ ಸಮಾಜಕ್ಕೂ ನನ್ನದೊಂದು ಕಳಕಳಿಯ ವಿನಂತಿ ಏನಂದರೆ, ದಯವಿಟ್ಟು ನಿಮ್ಮ ಮನೆಯಲ್ಲೂ ಕೂಡ ಹಿರಿಯರಿರ್ತಾರೆ. ಆ ಹಿರಿಯರನ್ನು ಮಕ್ಕಳ ಥರ ನೋಡಿಕೊಳ್ಳಿ. ನಮ್ಮ ಮಕ್ಕಳ ಥರ ನಮ್ಮ ಹಿರಿಯರನ್ನು ನೋಡಿಕೊಂಡಾಗ ಅಲ್ಲಿ ಸಿಕ್ಕುವಂತಹ ಸುಖ ಏನಿದೆ, ಸಂತೋಷ ಏನಿದೆ, ಆ ಹಿರಿಯರ ಆಶೀರ್ವಾದ ಏನಿದೆ, ಅದು ಭಾಳಷ್ಟು ಬೆಳೀಲಿಕ್ಕೆ ನಮಗೆ ಶಕ್ತಿ ಬರ್ತದೆ. ನಾನಿಂದು ಇಲ್ಲಿ ಕೂತು ಇಂದು ಮಾತಾಡ್ತಿದ್ದೇನೆ, ನನ್ನ ಅನುಭವದ ನುಡಿಯನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಅದು ನನ್ನ ಹಿರಿಯರ ಕೊಟ್ಟಂಥ ಇಷ್ಟು ಆಶೀರ್ವಾದಗಳು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.